ದೇಶ್ ರೋಡ್ ಸ್ವಲ್ಪ ಅಡ್ವೆಂಚರ್ ಥರನೇ ಇದೆ. ಇಳಿಬೇಕಾದ್ರೆ ಬೇಗ ಇಳಿಯೋದು ಬಿಡೋದು, ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ. Hello, hi friends, good morning to one more video. Today is Saturday. We all are going to weekend ride to Hampi. ಆಮೇಲೆ ಅಂಜನಾದ್ರಿ ಹಿಲ್ಸ್ ಹತ್ರ ಒಂದು ಪ್ಲೇಸ್ ಇದೆ ನಿಯರ್ ವೀರಪಾಪುರ ಗಡ್ಡಿ ಹತ್ರ. ಆ ಪ್ಲೇಸ್ನ ಕವರ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಹಂಪಿಗೆ ಹೋಗಬೇಕು. ಫಸ್ಟ್ ಇದನ್ನೆಲ್ಲ ನಮ್ಮ ಬ್ಯಾಂಗ್ಳೂರು ಕಸಿನ್ಸ್ ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಅಂಜನಾದ್ರಿ ದೇವಸ್ಥಾನ ನೋಡಿಕೊಂಡು ನಮ್ಮ ಜೊತೆ ಅವರು ನೆಕ್ಸ್ಟ್ ಜಾಯ್ನ್ ಆಗ್ತಾರೆ. ಅಲ್ಲಿವರೆಗೂ ನಾವು ಒಂದು ಪ್ಲೇಸ್ ಇದೆಯಲ್ಲ ಇಲ್ಲಿ, ಇದನ್ನು ಕವರ್ ಮಾಡಬೇಕು. ವೀರಪಾಪುರ ಗಡ್ಡೆ ಹತ್ರ ಒಂದು ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ಆ ಟ್ರೆಕ್ಕಿಂಗ್ ಪಾಯಿಂಟ್ನ ಕವರ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಹೊರಡಬೇಕು. ಬೈಕ್ ಫುಲ್ ಸೆಟ್ ಆಗ್ಬಿಟ್ಟಿದೆ ಹೊಡಿಲಿಕ್ಕೆ. ಯಾಕಂದರೆ ಮೊನ್ನೆ ಕೇರಳ ಟ್ರಿಪ್ಪಲ್ಲ ಗಾಡಿ ಆಫ್ ರೋಡಲ್ಲಿ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಜಾಸ್ತಿ ಸಿಗುತ್ತೆ ಗಾಡಿದು. ಒಳ್ಳೆ ಬೈಕು ಈ ಪ್ರೈಸಿಗೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಲಾಸ್ಟ್ ಟೈಮ್ ಕೇರಳ ರೈಡ್ ಹೋದಾಗ. ಯಾವುದೇ ಬೈಕ್ಸಿಂದ ರಿಯಲ್ ಔಟ್ಪುಟ್ ಸಿಗ್ಬೇಕಂತಂದರೆ ನೀವು ಲಾಂಗ್ ರೈಡ್ ಹೊಡಿಲೇಬೇಕು. ಲಾಂಗ್ ರೈಡ್ ಹೋಗಲಿಲ್ಲ ಅಂತಂದರೆ ನಿಮ್ಮ ಬೈಕ್ ಏನಂತ ನಿಮಗೆ ಗೊತ್ತಾಗಲ್ಲ. ದಿಸ್ ಈಸ್ ಅವರ್ ಸಿಂಗಾಪುರ್. ಈ ರೂಟು ಅಂಜನಾದ್ರಿ ಹಿಲ್ಸ್ಗೆ ಹೋಗುತ್ತೆ ಇದು ರೋಟಿದು. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಅಂಜನಾದ್ರಿ ಹಿಲ್ಸ್ ಫುಲ್ ರಶ್ ಇರುತ್ತೆ ಇವತ್ತು. ಸೆಲ್ಫಿ ಗಾಯ್ಸ್. ನೋಡ್ಬೋದು ಅಂಜನಾದ್ರಿ ಹಿಲ್ಸ್ ಈ ಥರ ಇದು ನೋಡಿ. ಎಲ್ಲಿಗೆ ಹೋದ್ರು ಏನು ಮಾಡಿದ್ರು ನಮ್ಮೂರು ನಮಗೆ ಚಂದ. ಯಾಕಂದರೆ ನಮ್ಮ ಗಂಗಾವತಿ ಆ ಥರ ಇದೆ. ಹಾಗಂತದ್ದು ತುಂಬ ದೊಡ್ಡ ಸಿಟಿನೂ ಅಲ್ಲ, ಹಾಗಂತದ್ದು ತುಂಬ ಸ್ಮಾಲ್ ಸಿಟಿನೂ ಅಲ್ಲ. ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಂಫರ್ಟಬಲ್ ಆಗಿದೆ ನಮ್ಮೂರು. ಬೇಕಂದ್ರೆ ಈ ಸೈಡ್ ಬರ್ಬೋದು. ಈ ಸೈಡೆಲ್ಲ ಹಂಪಿ ಆಯಿತು, ಅಂಜನಾದ್ರಿ ಹಿಲ್ಸ್ ಆಯಿತು, ಇದೆಲ್ಲ ತುಂಬಾ ಹತ್ತಿರ ಆಗುತ್ತೆ ನಮಗೆ. ಒಳ್ಳೊಳ್ಳೆ ರೆಸಾರ್ಟ್ಸ್ ಇದೆ ಇಲ್ಲೆಲ್ಲ. ಬೇರೆ ಕಡೆ ಎಲ್ಲ ಈ ಥರ ಸಿಗಲ್ಲ. ಈ ಥರ ಸೀನ್ರಿ ಆಯಿತು, ಈ ಥರ ಗುಡ್ಡ ಬೆಟ್ಟಗಳು.
ಆ್ಯಕ್ಚುಲಿ ಮೀಟ್ ಅಪ್ ಪಾಯಿಂಟ್ ಇದು. ಹಾಯ್ ಬ್ರೋ, ಹಂಗಂತೀರಾ? ಬನ್ನಿ ಹೋಣ ಎಲ್ಲಿ ಹಿಂಗೆ ಬರೀ ಬ್ರೋ ಹೋಣ, ಟೈಮ್ ಆಗಿದೆ. ಇಲ್ಲ ಬ್ರೋ, ಅವರು ದೇವಸ್ಥಾನ ನೋಡ್ತಿದಾರ. ಹಾಂ, ಇಲ್ಲಿ ಅಂಜನಾದ್ರಿ ಹಿಲ್ಸ್ ಅಲ್ಲಿ ನೋಡ್ಕೊಂಡು ಬರ್ತಾರೆ ಅವರು. ಹಾಂ, ಜಾಯ್ನ್ ಆಗ್ತಾರೆ. ಡೊಮಿನಿ ವಾಪ ನಿಂದನಾಗಲಿ. Holy shit. ಇಲ್ಲೊಂದು ಬೆಟ್ಟ ಬರುತ್ತೆ, ಆ ಬೆಟ್ಟದ ಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ನಿಮಗೆ. ಇದು ಪ್ಲೇಸ್ ಹೆಸರು ವಿರುಪಾಪುರ ಗಡ್ಡೆ. ಇದೆಲ್ಲ ಮಳೆ ಬಂದರೆ ಫುಲ್ ಕಂಪ್ಲೀಟ್ ವೇ ಎಲ್ಲ ಬ್ಲಾಕ್ ಆಗುತ್ತೆ ನಿಮಗಿದು. ಇಲ್ಲೆಲ್ಲ ಮುಂಚೆ ಫಾರಿನರ್ಸ್ ಏರಿಯಾ ಅಂತಲೇ ಹೇಳ್ಬೋದು ಈ ಪ್ಲೇಸಿಗೆ. ಅಷ್ಟಕ್ಕೊಂದು ಡಿಮ್ಯಾಂಡಿಂಗ್ ಇತ್ತು ಮುಂಚೆ ಎಲ್ಲ ಪ್ಲೇಸ್ ಇದು. ಇತ್ತೀಚೆಗೆ ಇದೆಲ್ಲ ಫುಲ್ಲು ಸ್ಮ್ಯಾಶ್ ಮಾಡಿ ಡೆಮಾಲಿಷ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಮುಂಚೆ ಅಲ್ಲೆಲ್ಲ ಬಂದರೆ ಆ ವೈಬೇ ಬೇರೆ ಇರೋದು. ವಿರುಪಾಪುರ ಗಡ್ಡೆ ಆ ಕಂಪ್ಲೀಟ್ ಆ ವೈಬ್ ಏನಿದೆ ನೋಡಿ, ನೆಕ್ಸ್ಟ್ ಲೆವೆಲ್ ವೈಬ್ ಅದು. ಅಂದರೆ ಇಂಡಿಯಾದಲ್ಲಿ ಇದೆಯೋ ಅಂತ ಅನ್ನಿಸ್ತಿದ್ದಿಲ್ಲ, ಯಾಕಂದರೆ ಅಷ್ಟಕ್ಕೊಂದು ಫಾರಿನರ್ಸ್ ಈ ಪ್ಲೇಸಲ್ಲೆಲ್ಲ. ಸೊ ಅದೆಲ್ಲ ಹೋಗಿ ಇವಾಗ ಏನೇನು ಆಗಿ ಆಗ್ಬಿಟ್ಟಿದೆ ಅಷ್ಟೇ. ಅದೇ ಖರಾಬ್ ಆಫ್ ರೋಡ್ ಇದೆ ಮಚ್ಚಿ. ಸ್ಲಾಶ್ ಗಾಡಿ ಮೊನ್ನೆ ತಾನೇ ವಾಟರ್ ಸರ್ವಿಸ್ ಮಾಡಿಸಿದ್ದೆ. ಸೊ ಈ ರೋಟಿಗೆ ಬೈಕ್ ಫುಲ್ ಕ್ಲಾಸ್. ಬ್ರೋ ಮೇಲ್ಗಡೆ ಅಲ್ಲಿ ಒಂದು ಟೆಂಪಲ್ ಐತಿ. ಹಾಂ, ಪೂರ ಮೇಲ್ಗಡೆ ಬೈಕ್ ಹೋಗ್ತವೆ. ಹಾಂ, ಅಲ್ಲಿ ನೋಡ್ಕೊಂಡು ಆಮೇಲೆ ವಾಲ್ಮೀಕಿ ಸರಿ ಹೊಡೀರಿ ಬ್ರೋ, ರೈಟ್ ಟರ್ನ್. ಹಾಂ, ಮೇಲ್ಗಡೆ ಒಂದು ದೇವಸ್ಥಾನ ಇದೆ ಅಂತ, ಆ ದೇವಸ್ಥಾನ ನೋಡ್ಕೊಂಡು ಹೋಗ್ಬೇಕು. ಇದಾದ ನಂತರ ನೆಕ್ಸ್ಟ್ ಟ್ರೆಕ್ಕಿಂಗ್ ಪಾಯಿಂಟ್ ಇದೆ. ನಮ್ಮ ಮೂಲಿ ಗೇರ್ ಸಾಕೊಂಡ್ರೆ ಏನೋ ಮ್ಯಾಟ್ರ್ ಇರುತ್ತೆ ಅಂತ. ಎಲ್ಲರೂ ಮುಂದ್ಬಿಟ್ಬಿಡಪ್ಪ ಫಸ್ಟ್, ಆಮೇಲೆ ಉಳಿದಿರೋದು ನಾವು. ತುಂಬ ಕ್ಲೋಸಾಗಿ ಹೋಗೋದ್ರಿಂದ ಗ್ರೂಪಲ್ಲಿ ಭಾರಿ ರಿಸ್ಕಿ ಅದು. ಐದಾರು ತುಂಬ ಫ್ರಂಟ್ ಇರಬೇಕು, ಇಲ್ಲಾಂತಂದರೆ ತುಂಬ ಬ್ಯಾಕ್ ಸೈಡ್ ಇರಬೇಕು. ಮಿನಿಮಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಗ್ರೂಪಲ್ಲಿದ್ದಾಗ. Oh my God. ನಮ್ಮ ಹುಲಿ ಆಫ್ ರೋಡ್ ಇರಲಿ ಆನ್ ರೋಡ್ ಇರಲಿ ಜಿ ಟಿನ ಅಂತ ನಾವು. ಓಲಿ ಡ್ಯಾಮೆಟ್ ಹೇಳಿದ್ದು ಈ ಲೆವೆಲ್ಗೆ ಆಗ್ಬಿಟ್ಟಿದೆ ಅದು. ಒಳ್ಳೆ ಆಫ್ ರೋಡ್ ಇದೆ ನೋಡಿ. ಇಲ್ಲಿ ಲೋಕಲ್ ಪ್ಲೇಸಲ್ಲಿ ಈ ಥರ ಪ್ಲೇಸ್ ಇದೆ ಅಂತ ನಾನು ನೋಡೇ ಇಲ್ಲ ಇದುವರೆಗೂ. ನನ್ನ ಫ್ರೆಂಡ್ಸ್ ಹೇಳಿದ್ಮೇಲೆ ಗೊತ್ತಾಗಿರುತ್ತೆ ಇದು. ಸಮ್ ಫನ್ ಬ್ರೋ, ಸೂಪರ್ಬ್, ವಾಟ್ ಎ ವ್ಯೂ. ಮಜಾ ಬರುತ್ತೆ ಗಾಡಿ ಹಿಲ್ಸಲ್ಲೆಲ್ಲ ಹೊಡಿಲಿಕ್ಕೆ. ಅಪ್ಪಿದಾಗ ಸ್ಲೋ ಮಾಡ್ಬಾರ್ದು ಗಾಡಿ. ನಾರ್ಮಲ್ ಸ್ಪೀಡಲ್ಲಿ ಹಚ್ಬಿಡ ಗಾಡಿನ. ಸ್ಲೋ ಮಾಡ್ಕೊಂಡು ಹಚ್ಚಿದ್ರೆ ಏನಾಗುತ್ತೆ, ಗಾಡಿ ಪಿಕಪ್ ತಗೊಳ್ಳಲ್ಲ.
ಆಮೇಲೆ ಹಿಂದೆ ಬರೋ ರೈಡರ್ಗೂ ಪ್ರಾಬ್ಲಮ್ ಆಗುತ್ತೆ ಅದು. ಸ್ಟೇಬಲ್ ಸ್ಪೀಡಲ್ಲೇ ಹೋಗ್ಬಿಡೋಕೆ ಯಾವಾಗಲೂ ಈಸಿಯಾಗಿ ಮೂವ್ ಆಗುತ್ತೆ ಗಾಡಿ. ಶಿವಪು ಹುಲಿ ಏನೋ ಮಾಡ್ತಾನಪ್ಪ ನಂಗೆ ಗೊತ್ತಾಯ್ತು. ಯೋ ಹುಲಿ ಹೊಡಿಯಮ್ಮ, ನಿಂದ್ರಿಸ್ಬೇಡ. ಹುಲಿ ಅಲ್ಲಿ ಸಿಂಗ್ ಬಾ, ಅಲ್ಲಿ ಸಿಂಗ್ ಬಾ. ಬಾ, ಆ್ಯಕ್ಚುಲಿ ಅದು ಬೆಟರ್ ನೋಡು. Nice view. ಎರಡು ಕಲ್ಲುಗಳ ಮಧ್ಯದಲ್ಲಿ ಒಂದು ಸಂಧಿ ಇದೆ. ಬ್ರೋ ಹೇಳಿ. ಇಲ್ಲ ಬ್ರೋ, ಫಸ್ಟ್ ಟೈಮು ಹೇಳ್ತೀರ. ನಮ್ಮ ಲೋಕಲ್ ಪ್ಲೇಸಿಗೆ ಇವೆಲ್ಲ ಇದೊಂದು ಗೊತ್ತೇ ಆಗಲ್ಲ, ಆ ಥರ ಇದೆ. ಇಲ್ಲಿಂದ ವಿರೂಪಾಕ್ಷ ಟೆಂಪಲ್ ಸೂಪರ್ ಬ್ರೋ. ಬಟ್ ಸೀನ್ರಿ ಮಾತ್ರ ಸಖತ್ತಾಗಿದೆ ಬ್ರೋ, ಅಲ್ಟಿಮೇಟ್ ಇದು. ಸನ್ಸೆಟ್ ಟೈಮಲ್ಲಿ ಸಖತ್ತಾಗಿ ಕಾಣುತ್ತಣ. ಹೌದಲ್ಲ, ದಿಸ್ ಇಸ್ ದ ವ್ಯೂ. ಹೌದು ಬ್ರೋ, ಅಲ್ಟಿಮೇಟ್ ಇದೆ ಬ್ರೋ, ಒಳ್ಳೆ ಸೀನ್ರಿ. ಹಂಗೆ ನೋಡೋಕೆ ಹಾಂ ನವಿಲಿದೆ. ಹೌದು, ಹಾಂ ನೋಡಿದೆ. ಈ ಸದ್ಯಕ್ಕೆ ಕರಡಿ ಸಿಂಹ ಏನು ತೋರ್ಸೋಕ್ಕಾಗಲ್ಲ, ಸದ್ಯಕ್ಕೆ ನವಿಲು ತೋರಿಸ್ತಾ ಇದೀವಿ, ನೋಡ್ಕೊಂಡು. ದಿಸ್ ಇಸ್ ದ ವ್ಯೂ ಪಾಯಿಂಟ್. ಇದು ತುಂಬ ಓಲ್ಡು ದೇವಸ್ಥಾನ ಇದು. ಇಲ್ಲಿ ನೋಡಿದ್ರೆ ಹಂಪಿದು ದೇವಸ್ಥಾನ ಕಾಣುತ್ತೆ ನಿಮಗೆ. ಇಲ್ಲಿ ಇಷ್ಟೊಂದು ಬೈಕ್ಸ್ ಇರುತ್ತೋ, 6 ಬೈಕ್ಸ್. ಸ್ಟಿಲ್ ಇನ್ನೂ ರೈಡರ್ಸ್ ಬರ್ತಿದ್ದಾರೆ, ಅವ್ರಿನ್ನೂ ಲೇಟ್ ಆಗುತ್ತೆ. ನನ್ನ ಕಸಿನ್ಸ್ ಎಲ್ಲ ಅವರು ಆಂಜನೇಯ ದೇವಸ್ಥಾನ ನೋಡ್ಕೊಂಡು ಬರ್ತೀನಿ ಅಂತ ಆ ಸೈಡ್ ಹೋಗಿದ್ದಾರೆ ಅವರು. Let's go. ದೇಶ್ ರೋಡ್ ಸ್ವಲ್ಪ ಅಡ್ವೆಂಚರ್ ಥರನೇ ಇದೆ. ಇಳಿಬೇಕಾದ್ರೆ ಬೇಗ ಇಳಿಯೋದು ಬಿಡೋದು, ಹತ್ಬೇಕಾದ್ರೆ ಒಂದು ಸ್ವಲ್ಪ ಕಷ್ಟ. ಬಟ್ ಮಳೆ ಬಂದಾಗ ತುಂಬ ಸ್ಲಿಪ್ರಿ ಇರ್ತದೆ ಇದೆಲ್ಲ, ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಷ್ಟೇ ಮಳೆ ಬಂದರೆ. ಅರ್ಲಿ ಮಾರ್ನಿಂಗ್ ಅಥವಾ ಸನ್ಸೆಟ್ ಟೈಮಲ್ಲಿ ಬರಬೇಕು, ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ.
ಆಗ ನೋಡ್ಬೇಕಂದ್ರೆ ಇದು ಸನ್ಸೆಟ್ ವ್ಯೂ ಪಾಯಿಂಟ್ ಇದು. ಇದು ನಮ್ಮ ಗಂಗಾವತಿಯಿಂದ ಇದೆ ಅಂತ ನಮಗೆ ಗೊತ್ತಿಲ್ಲ ಲೋಕಲ್. ಈ ಥರ ಪ್ಲೇಸಸ್ ತುಂಬ ಇದಾವೆ ನಮ್ಮ ಸೈಡೆಲ್ಲ, ಎಕ್ಸ್ಪ್ಲೋರ್ ಮಾಡ್ಬೇಕಷ್ಟೆ. Because of this slush. Holy shit. Oh, damn it. ರೇಣಿ ಹೋಗೋರ್ಗೆ ಬೈಕ್ ಕ್ಲೀನ್ ಮಾಡಲೇಬಾರ್ದು, ಆ ಥರ ಅನಿಸ್ಬಿಡುತ್ತೆ. ಶಿವ deep slush. Oh shit. Nice adventures. Superb. I like this. Crazy, bro. Completely crazy. I like this. Very adventurous. Oh my god. R15 guy, just give me a way. This is the way to go, way to go, way to go. ಬೈಕ್ ಹೆವಿ ಹೊಲ್ಸಾಗಿರುತ್ತೆ ಮತ್ತೆ ಇವಾಗ. ನೋಡಿ ಬಟ್ ಹತ್ಬೇಕು ಇವಾಗ ಅಷ್ಟೆ. ಅಡ್ವೆಂಚರ್ ಬೈಕ್ಸಿಂದ ಅಡ್ವಾಂಟೇಜ್ ಏನಂದರೆ ಇದೆ ನೋಡಿ, ಅಡ್ವಾಂಟೇಜ್ ನಾರ್ಮಲಾಗಿ ಬೇರೆ ಬೈಕ್ಸ್ ಎಲ್ಲ ಈ ಥರ ರೈಡ್ ಮಾಡಲಿಕ್ಕಾಗಲ್ಲ. Nice. Super. What adventurous, bro. It's fun. It's completely fun. ಸ್ವಲ್ಪ ಜಿ ಟಿ ಬರೋದು ಕಷ್ಟ ಈ ರೂಟಿಗೆ. ಹಾಕ್ತಾನೆ ಬುಲೆಟ್ ಕಡೆ ನಮಗೆ. ಅಪ್ಪ ಶಿವ 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 ಶಿವ. ಇದು ಸ್ವಲ್ಪ ಟಫ್ ಟಾಸ್ಕ್ ಇದೆ, ಪ್ಯಾಂಟ್ ಸ್ವಲ್ಪ ಟೈಟ್ ಆಗುತ್ತೆ ಅಷ್ಟೇ. Oh my god, oh my god. ಹೇಗಾದರೂ ಹೋಗ್ಲೇಬೇಕು ಈ ರೂಟಿಗೆ ನಾವು, ಆ ಥರ ಇದೆ. ಹೌದು ಒಲಿಯಾ ಏ ಮನೆ ಗಂಟ ಏನು
ಲುಕ್ ಅಟ್ ದಿಸ್ ವ್ಯೂ. ಇಲ್ಲಿಂದ ನಾವು ಇವಾಗ ನವಬೃಂದಾವನ ಹಾಗೆ ಈ ಬ್ರಿಡ್ಜು ಹೊಸಪೇಟೆಗೆ ಕನೆಕ್ಟಿಂಗ್ ಆಗುತ್ತೆ. ಹೊಸಪೇಟೆ ಹಾಗೆ ಕಂಪ್ಲಿ. ನಮ್ಮಣ್ಣ 100 ಕೆಳಗಿರಲ್ಲ. ಕಾರ್ನರಿಂಗ್ಸ್ ತುಂಬ ಚೆನ್ನಾಗಿದೆ ನಮ್ಮ ಸೈಡ್ ಈ ಪ್ಲೇಸಲ್ಲಿ. ನನ್ನ ಫೇವ್ರೆಟ್ ಕೌಡ್ಸ್ ಎಲ್ಲ. KTM guy. ಸೌಂಡಿಗೆ ಹೆದರ್ಕೊಂಡ್ಬಿಡ್ತಾವೆ. ಹೆದ್ರದಾಗೆ ಅದೇನಾಗುತ್ತೆ ಹೇಳೋಕ್ಕಾಗಲ್ಲ. ಈ ರೂಟ್ ಬಂದು ಹಂಪಿಗೆ ಹೋಗುತ್ತೆ. ಈ ರೂಟು ಮಳೆಗಾಲದಲ್ಲಿ ಸಿಂಡ್ರಿ ಎಲ್ಲ ಭಾರಿ ಚೆನ್ನಾಗಿರುತ್ತೆ ಕಡೆಲ್ಲ. ಯಾಕಂದರೆ ಫುಲ್ಲು ಬಾಳೆ ತೋಟ ಗಿಡಗಳೆಲ್ಲ ಇರುತ್ತೆ ಇಲ್ಲೆಲ್ಲ. ನೈಸ್ ಬ್ಯಾಗ್ಸ್. ನವಬೃಂದಾವನ. ಒಳ್ಳೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಈ ಪ್ಲೇಸಿಗೆ, ನವಬೃಂದಾವನ. ಆ ಕಡೆ ಇನ್ನೊಂದು ಆನೆಗೊಂದಿ ಅಂತ ಒಂದು ಬರುತ್ತೆ, ಅಲ್ಲೆಲ್ಲ ತುಂಬ ಸಾರಿ ಹೋಗಿದ್ವಿ. ಈ ರೂಟಿಗೆ ಹೋಗ್ತಿರೋದು ಫಸ್ಟ್ ಟೈಮ್. ರೂಟ್ ಮಜಾ ಇದೆ. ಬೋಟ್ ನವಬೃಂದಾವನ. ನಾವು ಹೋಗ್ಬರ ಬಂದಿದ್ದೇವೆ ನವಬೃಂದಾವನಕ್ಕೆ. ನವಬೃಂದಾವನಕ್ಕೆ ಎಲ್ಲ ಕಾಣುತ್ತಂತ ಹಣ್ಣು ಹೇಳಿದಪ್ಪ. ಅಲ್ಲಿ ಬಿಡೋಣ ಅಂತ ದೂರ ಕರ್ಕೊಂಡು 50 ರೂಪಾಯಿ ಒಬ್ರಿಗೆ 500 ರೂಪಾಯಿ ತಗೊಂತಿದ್ರು ನೋಡಪ್ಪ.
ಶಬ್ದ ಮಾಲಿನ್ಯ. ನವ ಬೃಂದಾವನ ವಿಸಿಟ್ ಮಾಡಿ ರಿಟರ್ನ್ ಹೊರಡ್ತಿದ್ವಿ. ಬಿಸಿಲು ತುಂಬ ಇರೋದ್ರಿಂದ ಹಂಪಿ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೊರಡ್ತಿದ್ವಿ. ಹಂಪಿ ಎಲ್ಲ ವಿಸಿಟ್ ಮಾಡೋಕಂದ್ರೆ ಮಾರ್ನಿಂಗ್ ಟೈಮ್ ತುಂಬ ಚೆನ್ನಾಗಿರುತ್ತೆ, ಈ ಬಿಸಿಲಲ್ಲಿ ಆಗಲ್ಲ. ತುಂಬ ಬಿಸಿಲು ಇರೋದ್ರಿಂದ ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ರೈಡ್ ಮಾಡಲಿಕ್ಕೆ ಅಷ್ಟೊಂದು ಬಿಸಿಲಿದೆ. ಫುಲ್ ಸ್ವೆಟಿಂಗ್ ಆಗುತ್ತೆ ಗೇರ್ಸ್ ಹಾಕೊಂಡ್ರೆ. ಎಸ್ಪೆಷಲಿ ನಮ್ಮ ಸೈಡ್ ಇರೋ ಬಿಸಿಲು ಇನ್ನೂ ಭಾಳ ಪೀಕಲ್ಲಿರುತ್ತೆ. So for that we cancelled Hampi. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಲಾಗ್ ನಾನು ಮುಗಿಸ್ತಾ ಇದ್ದೀನಿ. ಸೊ ಸೀನ್ ನೆಕ್ಸ್ಟ್ ವಿಡಿಯೋ. ಯಾರಾದರೂ ಈ ವಿಡಿಯೋ ಲೈಕ್ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಯೂಟ್ಯೂಬ್ ಚಾನಲ್ ನೇಮು JP the Biker ಆ್ಯಂಡ್ Instagram ID Alon Rider 650.